ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನೀವು ನಾನು ಲೈವಲ್ಲಿ ಬಂದಾಗ ಕೂಡ ಏನಂದರೆ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ನಾನು ಯೂಸ್ ಮಾಡ್ತೀನಿ ಶಬ್ದವನ್ನು, ಅಥವಾ AHS ಅಂತ ಶಬ್ದವನ್ನು ಯೂಸ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಯಾಕಂದರೆ ನಾನು ಇಲ್ಲಿ AHS ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಯಾಕಂತ ಇದ್ದೇನೆಂತಂದರೆ, ನೀವುಗಳು ಬೇರೆ ಬೇರೆ ಕ್ವಶನ್ಗಳನ್ನು ಕೇಳ್ತೀರಾ. ಉದಾಹರಣೆಗೆ BSc MLT ಬಗ್ಗೆ ಕೇಳ್ತೀರಾ, BSc OT ಅಂತ ಕೇಳ್ತೀರಾ, BSc ಅನಸ್ತೇಶಿಯಾ ಅಂತ ಕೇಳ್ತೀರಾ, BSc MIT ಅಂತ ಕೇಳ್ತೀರಾ, BSc ಎಕ್ಸ್ರೇ ಟೆಕ್ನಾಲಜಿ ಅಂತ ಕೇಳ್ತೀರಾ, BSc ಪರ್ಫ್ಯೂಷನ್ ಟೆಕ್ನಾಲಜಿ, BSc ಕಾರ್ಡಿಯಕ್ ಟೆಕ್ನಾಲಜಿ, ಹೌದಾ, ಆಮೇಲೆ ಇದು ಯಾವುದು BSc ಇನ್ ಪಬ್ಲಿಕ್ ಹೆಲ್ತ್ ಅಂತ ಕೇಳ್ತೀರಾ. ಇವೆಲ್ಲಗಳು ಕೂಡಿಕೊಂಡು ಇದಕ್ಕೆ ನಾವು AHS ಅಂತ ಕರಿತೀವಿ. AHS ಅಂದರೆ ಏನು? ಅಲೈಡ್ ಹೆಲ್ತ್ ಸೈನ್ಸ್. ಸೊ ಇದು ಸುಮಾರು ಸಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆದರೂ ಕೂಡ ನೀವು ಕ್ವಶನ್ ಕೇಳೋದೇನೆಂದರೆ, ಅಲೈಡ್ ಹೆಲ್ತ್ ಸೈನ್ಸ್ ಅಪ್ಲಿಕೇಶನ್ಸ್ ಅಂದರೆ ನೀವು BSc MLT ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ನಿಮ್ಮ ಪ್ರಶ್ನೆ ಇದೆ. ನಾನು ಅದಕ್ಕೆ ಉತ್ತರ ಹೇಳ್ತೀನಿ, ಅಲೈಡ್ ಹೆಲ್ತ್ ಸೈನ್ಸದ್ದು ಲೇಟ್ ಆಗುತ್ತೆ ಅಂತ ಹೇಳ್ತೀನಿ. ಅದು ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಅನಿಸುತ್ತೆ. ಮತ್ತು ನೀವು ನಾನು ಲೈವ್ ಮುಗಿದ ಮೇಲೂ ಕೂಡ ನೀವು ನನಗೆ BSc MLT, BSc OT, BSc ಎಕ್ಸ್ರೇ ಟೆಕ್ನಾಲಜಿದು ಅಪ್ಲಿಕೇಶನ್ ಯಾವಾಗ ಅಂತ ಕೇಳ್ತೀರಾ. ನೆನಪಿಟ್ಟುಕೊಳ್ಳಿ, ನೀವು BSc MLT, BSc OT, BSc ಡಯಾಲಿಸಿಸ್ಸು, BSc ರೆನಲ್ ಡಯಾಲಿಸಿಸ್ಸು, ಎಕ್ಸ್ರೇ ಟೆಕ್ನಾಲಜಿ ಇವೆಲ್ಲಗಳು ಕೂಡ ಕೂಡಿಸಿ ನಾವು ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಕರಿತೀವಿ. ಶಾರ್ಟ್ಕಟ್ಟಾಗಿ AHS ಅಂತ ಕರಿತೀವಿ. ಈ ಒಂದು AHS ಅಪ್ಲಿಕೇಶನ್ಗಳನ್ನು ಏನು ಮಾಡ್ತಾರೆ ಅಂದರೆ, ಆಗಸ್ಟ್ ತನಕನೂ ಕೂಡ ಬಿಡೋದಿಲ್ಲ. ಯಾಕಂದರೆ ಇಂಜಿನಿಯರಿಂಗು, ವೆಟ್ರನರಿ, ಅಗ್ರಿಕಲ್ಚರು, BSc ನರ್ಸಿಂಗು, B.Pharma, ಮೆಡಿಕಲ್ ಎಲ್ಲ ಕೋರ್ಸ್ ಮುಗಿದ ಮೇಲೇ ಈ ಒಂದು ಅಲೈಡ್ ಹೆಲ್ತ್ ಸೈನ್ಸಿಗೆ ಕೈ ಹಾಕ್ತಾರೆ. ಅಲ್ಲಿ ತನಕನೂ ಅಲೈಡ್ ಹೆಲ್ತ್ ಸೈನ್ಸಿಗೆ ಯಾವುದೇ ಥರಂಥ ಕೌನ್ಸಿಲಿಂಗ್ ಪ್ರಕ್ರಿಯೆ ಇರ್ಬೋದು, ಏನು ಕೂಡ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗಾಗಲೇ ತುಂಬ ವರ್ಕ್ ಲೋಡ್ ಜೊತೆಗೆ ಇಂಜಿನಿಯರಿಂಗ್ ಪ್ರೊಸೀಜರ್ ತುಂಬ ಏನಾಗುತ್ತೆ ಅಂದರೆ ಲಾಂಗ್ ಇರೋದರಿಂದ, ಸೊ ಈ ಒಂದು ಅಲೈಡ್ ಹೆಲ್ತ್ ಸೈನ್ಸನ್ನು ಪ್ರತಿ ವರ್ಷ ಕೂಡ ಆಗಸ್ಟ್ ತನಕನೂ ಕೂಡ ಡಿಲೇ ಮಾಡ್ತಾರೆ. ಯಾರೆಲ್ಲ ನೀವು BSc OT, BSc ಲ್ಯಾಬ್, MLT ಈ ಥರ ಕೋರ್ಸ್ಗಳನ್ನು ಮಾಡಬೇಕಂತಿದ್ರಿ, ನೀವು ಆಗಸ್ಟ್ ತನಕ ಕಾಯಬೇಕಾಗತ್ತೆ. ಆಗಸ್ಟಿಗೆ ಏನಾಗುತ್ತೆ ಅಂತಂದರೆ ಒಂದು ಪ್ರಕ್ರಿಯೆಯನ್ನು ಬಿಗನ್ ಮಾಡ್ತಾರೆ. ಅವಾಗ ಹಂಗಂತೇಳಿ ಆಗಸ್ಟ್ ತಿಂಗಳೆಲ್ಲ ಕ್ಲೋಸ್ ಮಾಡೋದಿಲ್ಲ. ಆಗಸ್ಟ್ ಮಂತಲ್ಲಿ ನೋಟಿಫಿಕೇಷನನ್ನು ಹೊರಡಿಸ್ತಾರೆ. ಅಲ್ಲಿ ತನಕ ನೀವು ಕಾಯಿರಿ. ಅದಕ್ಕಿಂತ ಮೊದಲು ಏನಾದರೂ ಮಾಹಿತಿ ಬಂದರೆ ನಾನೇ ನಿಮಗೆ AHS ಬಗ್ಗೆ ಮಾಹಿತಿನ ಕೊಡ್ತೀನಿ. ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಆಮೇಲೆ ಲೈವಲ್ಲಿ ಕೂಡ ಬಂದಿರ್ತೀನಿ, ಅವಾಗ ಕೂಡ ನೀವು ಮಾಹಿತಿನ ಕೇಳಿ.